ನಮಸ್ಕಾರ ಸ್ನೇಹಿತರೆ. ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ದೇಶದ ಅನೇಕ ಗಣ್ಯರು ಧ್ವಜಾರೋಹಣ ನೆರವೇರಿಸಿದ್ರು. ಇನ್ನು ಕಾಂಗ್ರೆಸ್ನ ಮುಖ್ಯಸ್ಥೆ ಸೋನಿಯಾ ಗಾಂಧಿ ಕೂಡ ಧ್ವಜಾರೋಹಣ ನೆರವೇರಿಸಿದ್ರು. ಆನಂತರ ವಂದೇ ಮಾತರಂ ಶುರುವಾಗುತ್ತಿದ್ದಂತೆಯೇ ಮಧ್ಯಕ್ಕೆ ನಿಲ್ಲಿಸಿ ಎಂದು ನಾಟಕ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಜೊತೆಗಿದ್ದಂತಹ ರಾಹುಲ್ ಗಾಂಧಿ ಕೂಡ ಒಂದು ಕ್ಷಣಗಾಬರಿಯಾದ್ರು. ಸೋನಿಯಾ ಗಾಂಧಿ ಅಸಲಿಗೆ ಏನ್ ಮಾಡ್ತಿದ್ದಾರೆ ಅಂತ. ಅಸಲಿಗೆ ಸೋನಿಯಾ ಗಾಂಧಿಗೆ ಒಂದೇ ಮಾತರಂ ಕಂಡ್ರೆ ಯಾಕೆ ಉರಿಯುತ್ತೆ? ಭಾರತೀಯರಾಗಿದ್ರೆ ಹೆಮ್ಮೆ ಪಡುತ್ತಿದ್ರು, ಆದರೆ ಇವರು ಮೂಲತಃ ಇಟಲಿಯವರು. ಇನ್ನು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿಗೆ ಪರಿಚಯವಾಗಿದ್ದೆ ಒಂದು ಬಾರ್ನಲ್ಲಿ. ರಾಜೀವ್ ಗಾಂಧಿ ಮುಂಚೆ ಸೋನಿಯಾ ಗಾಂಧಿಗಿದ್ದ ಪ್ರಿಯಕರ ಯಾರು ಅಂತ ಗೊತ್ತಾ? ಇವರ ತಂದೆ ತಾಯಿ ಯಾರು ಗೊತ್ತಾ? ಭಾರತದ ಮೇಲೆ ಒಂಚೂರು ದೇಶಾಭಿಮಾನ ಇಲ್ಲದಿದ್ದರೂ ಭಾರತವನ್ನು 10 ವರ್ಷ ಸೋನಿಯಾ ಗಾಂಧಿ ಆಳಿದ್ದು ಹೇಗೆ? ಇವರು ಭಾರತದಲ್ಲಿ ಮಾಡಿರುವ ಆಸ್ತಿ ಎಷ್ಟು ಕೋಟಿ ಗೊತ್ತಾ? ಮದುವೆಯಾಗಿ 15 ವರ್ಷವಾದರೂ ಭಾರತದ ಪೌರತ್ವ ಯಾಕೆ ತೆಗೆದುಕೊಂಡಿಲ್ಲ? ಸೋನಿಯಾ ಗಾಂಧಿ ಮೇಲೆ ಇರುವ ಕೇಸ್ಗಳು ಏನು ಅಂತ ಗೊತ್ತಾ? ಇವರು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ 5,000 ಕೋಟಿ ನುಂಗಿ ನೀರು ಕುಡಿದಿದ್ದಾರೆ. ಸೋನಿಯಾ ಗಾಂಧಿ ಬಗ್ಗೆ ನಿಮಗೆ ಗೊತ್ತಿಲ್ಲದಂತಹ ಶಾಕಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುನ್ನ ಯಾರೇ ಆಗಿದ್ರೂ ಮೊದಲು ನಮ್ಮ ಭಾರತದ ಧ್ವಜವನ್ನು ಹಾಗೂ ವಂದೇ ಮಾತರಂ ಅನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ವಂದೇ ಮಾತರಂ ಅನ್ನು ಬರೆದಿರೋದು ಯಾರು ಅಂತ ನಿಮಗೆ ತಿಳಿದಿದ್ರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅತಿ ಹೆಚ್ಚು ಪಾಲು ಇವರದ್ದೇ ಅಂತ ಹೇಳಬಹುದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ, ಅದರಲ್ಲೂ ಕೂಡ ಮೋದಿ ಅವರು ಪ್ರಧಾನಿ ಆದಾಗಿನಿಂದ ಕಾಂಗ್ರೆಸ್ ಪಕ್ಷವು ಎಲ್ಲದಕ್ಕೂ ವಿರೋಧವನ್ನ ಮಾಡುತ್ತಲೇ ಬಂದಿದೆ. ರಾಮ ಮಂದಿರ ನಿರ್ಮಾಣಕ್ಕೂ ವಿರೋಧ, ಹೊಸ ಸಂಸತ್ ನಿರ್ಮಾಣಕ್ಕೂ ವಿರೋಧ, ಆರ್ಟಿಕಲ್ 370 ಕಿತ್ತಾಕುವುದಕ್ಕೂ ವಿರೋಧ, ಟ್ರಿಪಲ್ ತಲಾಕ್ ಕಾನೂನಿಗೂ ವಿರೋಧ, ವಕ್ಫ್ ಕಾನೂನಿಗೆ ವಿರೋಧ. ಈ ರೀತಿ ದೇಶಕ್ಕೆ ಒಳ್ಳೆಯದಾಗುವ ಎಲ್ಲದಕ್ಕೂ ವಿರೋಧ ಮಾಡುತ್ತಲೇ ಬಂದಿದ್ದಾರೆ. ಇವತ್ತು ಏಕಾಏಕಿ ವಂದೇ ಮಾತರಂ ಹಾಡಿಗೆ ಸೋನಿಯಾ ಗಾಂಧಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಯಾಕೆ ಇವರಿಗೆ ಭಾರತ ಕಂಡ್ರೆ ಇಷ್ಟೊಂದು ದ್ವೇಷ? ಮೊದಲು ರಾಜಕೀಯ ಬೇಡ ಎಂದ ಸೋನಿಯಾ ಗಾಂಧಿ ಆನಂತರ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲು ಕಾರಣವೇನು? ಇವರ ಅಸಲಿ ಮುಖವಾಡವನ್ನು ಈ ವಿಡಿಯೋದಲ್ಲಿ ಕಳಿಸ್ತೀವಿ. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಸೋನಿಯಾ ಗಾಂಧಿ ಅಸಲಿ ಹೆಸರೇನಂದ್ರೆ ಎಡ್ವಿಗೆ ಆಂಟೋನಿಯೋ ಆಲ್ಬಿನಾ ಮೈನೋ ಅಂತ. ಇವರು ಇಟಲಿಯಲ್ಲಿ 1946ರಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಸ್ಟೆಫಾನಿಯೋ ಮೈನೋ ಅಂತ, ತಾಯಿ ಪೌಲಾ ಮೈನೋ ಅಂತ. ಇವರ ತಂದೆ ಪ್ರಪಂಚದ 2ನೇ ಮಹಾಯುದ್ಧದಲ್ಲಿ ರಷ್ಯಾ ವಿರುದ್ಧವಾಗಿ ಸೈನಿಕನಾಗಿ ಹೋರಾಡಿದ್ರು. ಮಹಾಯುದ್ಧ ಮುಗಿದ ಮೇಲೆ ಮನೆಯ ಕೆಲಸದ ಮೇಸ್ತ್ರಿಯಾಗಿ, ಆನಂತರ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ಮಾಡುತ್ತಿದ್ರು. ಇನ್ನು ಸೋನಿಯಾ ಗಾಂಧಿ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆನಂತರ ವಿದೇಶಗಳಿಗೆ ಹೋಗಿ ಇಂಗ್ಲಿಷ್ನಲ್ಲಿ ಸರ್ಟಿಫಿಕೇಟ್ ಪಡೆದಿದ್ದಾರೆ. ಅಂದರೆ ಇವರು ಯಾವುದೇ ಒಂದು ಡಿಗ್ರಿಯನ್ನ ಮುಗಿಸಿಲ್ಲ. ಇನ್ನು ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಕೇಂಬ್ರಿಡ್ಜ್ ನಲ್ಲಿ ಓದುತ್ತಿದ್ರು. ಇನ್ನು ರಾಜೀವ್ ಗಾಂಧಿ ಅವರು ಪ್ರಧಾನಿಯ ಮಗ. ದುಡ್ಡು ಕಾಸಿಗೆ ಯಾವುದೇ ಕೊರತೆ ಇರಲಿಲ್ಲ. ಲಂಡನ್ ನಲ್ಲಿ ಎಲ್ಲಾ ರೆಸ್ಟೋರೆಂಟ್ ಬಾರ್ಗಳನ್ನು ಸುತ್ತುತ್ತಿದ್ರು. ಒಂದು ದಿನ ಗ್ರೀಕ್ ರೆಸ್ಟೋರೆಂಟ್ಗೆ ಹೋಗಿದ್ದಾಗ ಅಲ್ಲೇ ಸೋನಿಯಾ ಗಾಂಧಿ ಪರಿಚಯವಾಗ್ತಾರೆ. ಆ ರೆಸ್ಟೋರೆಂಟ್ ನಲ್ಲಿ ಸೋನಿಯಾ ಗಾಂಧಿ ಅವರು ಡ್ಯಾನ್ಸರ್ ಆಗಿ ಕೆಲಸವನ್ನ ಮಾಡುತ್ತಿರುತ್ತಾರೆ. ಇನ್ನು ಇವರು 3 ವರ್ಷಗಳ ಕಾಲ ಪ್ರೀತಿಸುತ್ತಾರೆ. ಆನಂತರ ಇವರ ಮದುವೆಗೆ 2 ಮನೆಯವರು ಒಪ್ಪಿಗೆ ಕೊಡುತ್ತಾರೆ. 1968ನೇ ಇಸವಿಯಲ್ಲಿ ನವದೆಹಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಮದುವೆ ಆಗ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿಯಾಗಿದ್ರು. ಮನೆಯಲ್ಲಿ ಪ್ರತಿನಿತ್ಯ ರಾಜಕೀಯದ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದುವು. ಆದರೆ ಸೋನಿಯಾ ಗಾಂಧಿ ಅವರು ಯಾವುದಕ್ಕೂ ಕಿವಿ ಕೊಡುತ್ತಿರಲಿಲ್ಲ. ಯಾಕಂತಂದ್ರೆ ಅವರಿಗೆ ರಾಜಕೀಯ ಇಷ್ಟವಿರಲಿಲ್ಲ. ಇನ್ನು 1970ರಲ್ಲಿ ರಾಹುಲ್ ಗಾಂಧಿ ಜನಿಸುತ್ತಾರೆ. ಆನಂತರ 1972ರಲ್ಲಿ ಪ್ರಿಯಾಂಕಾ ಗಾಂಧಿ ಜನಿಸುತ್ತಾರೆ. ಇಬ್ಬರು ಮಕ್ಕಳು ಜನಿಸುವಾಗ ರಾಜೀವ್ ಗಾಂಧಿ ಪೈಲಟ್ ಆಗಿ ಕೆಲಸವನ್ನ ಮಾಡುತ್ತಿದ್ರು.
1977ರಲ್ಲಿ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿಯ ನಂತರ ಇಂದಿರಾ ಗಾಂಧಿಯವರು ಹೀನಾಯವಾಗಿ ಚುನಾವಣೆಗಳಲ್ಲಿ ಸೋಲ್ತಾರೆ. ರಾಜೀವ್ ಗಾಂಧಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ಬಿಡ್ತಾರೆ. ಆದರೆ 1980ರಲ್ಲಿ ಇಂದಿರಾ ಗಾಂಧಿಯ ಕಿರಿಯ ಮಗ ಹಾಗೂ ರಾಜೀವ್ ಗಾಂಧಿಯ ತಮ್ಮನಾದ ಸಂಜಯ್ ಗಾಂಧಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ. ಆಗ ತಾಯಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ರಾಜೀವ್ ಗಾಂಧಿ ಮತ್ತೆ ಭಾರತಕ್ಕೆ ವಾಪಸ್ ಬರ್ತಾರೆ. 1984ರಲ್ಲಿ ಇಂದಿರಾ ಗಾಂಧಿಯವರು ಸಾವನ್ನಪ್ಪುತ್ತಾರೆ. ಆಗ ರಾಜೀವ್ ಗಾಂಧಿಗೆ ಪ್ರಧಾನಿಯಾಗುವ ಅವಕಾಶ ಬರುತ್ತೆ. ಆದರೆ ಸೋನಿಯಾ ಗಾಂಧಿಗೆ ಈ ರಾಜಕೀಯ ಇಷ್ಟವಿರೋದಿಲ್ಲ. ಮೊದಲು ವಿರೋಧ ವ್ಯಕ್ತಪಡಿಸಿದರೂ ಆನಂತರ ಒಪ್ಪಿಗೆ ಕೊಟ್ಟು ಗಂಡನಿಗೆ ಪ್ರೋತ್ಸಾಹ ಮಾಡಿದ್ರು. ಇನ್ನು ರಾಜೀವ್ ಗಾಂಧಿ ಮೊದಲ ಬಾರಿಗೆ ಪ್ರಧಾನಿಯಾಗಿದ್ದಾಗ ದೊಡ್ಡ ಬೊಫರ್ಸ್ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಆ ಕಾಲದಲ್ಲೇ 1400 ಕೋಟಿ ಹಗರಣ ಇದಾಗಿತ್ತು. ಭಾರತದ ಆರ್ಮಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಸೋನಿಯಾ ಗಾಂಧಿ ಆಪ್ತನಿಗೆ ನೀಡಲಾಗಿತ್ತು. ಈ ಕಾರಣದಿಂದ 1989 ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು. 1991 ರಾಜೀವ್ ಗಾಂಧಿಯನ್ನು ಭೀಕರವಾಗಿ ಹತ್ಯೆ ಮಾಡಲಾಯಿತು. ಇದಾದ ಬಳಿಕ ಭಾರತದ ಸಹವಾಸವೇ ಬೇಡ, ರಾಜಕೀಯದ ಸಹವಾಸವೂ ಬೇಡ ಅಂತ ಸೋನಿಯಾ ಗಾಂಧಿ ತೀರ್ಮಾನ ತೆಗೆದುಕೊಂಡಿದ್ರು. ಆದರೆ ಗಾಂಧಿ ಕುಟುಂಬ ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷವು ಛಿದ್ರವಾಗಲಿದೆ, ಅದಕ್ಕಾಗಿ ನೀವು ರಾಜಕೀಯಕ್ಕೆ ಬರಲೇಬೇಕು ಎಂದು ಹಲವು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿಯನ್ನು ಒಪ್ಪಿಸಿದ್ರು. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರವರು ಪ್ರಧಾನಿಯಾದರು. ಹಲವರು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿಯನ್ನು ಮುಂದಕ್ಕೆ ತರಲು ಸಾಧ್ಯವಿಲ್ಲ ಅಂತೆಲ್ಲ ಟೀಕಿಸಿದ್ರು. ಆದರೆ 2004ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆಗ ಸೋನಿಯಾ ಗಾಂಧಿಯವರೇ ಪ್ರಧಾನಿಯಾಗಬೇಕೆಂದು ಕಾಂಗ್ರೆಸ್ನಲ್ಲಿ ಕೂಗು ಜೋರಾಯಿತು. ಆದರೆ ಅನೇಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದರು. ಯಾಕಂತಂದ್ರೆ ಸೋನಿಯಾ ಗಾಂಧಿ ಮೂಲತಃ ಇಟಲಿಯವರು. ರಾಜೀವ್ ಗಾಂಧಿಯನ್ನು ಮದುವೆಯಾದ ಮೇಲೂ 15 ವರ್ಷ ಅವರು ಭಾರತದ ಪೌರತ್ವ ಪಡೆಯಲಿಲ್ಲ. ಈ ಕಾರಣಕ್ಕಾಗಿ ಬಿಜೆಪಿಯ ನಾಯಕಿ ಸುಷ್ಮಾ ಸ್ವರಾಜ್ ಒಂದು ಶಪಥವನ್ನ ಮಾಡಿದ್ರು. ಸೋನಿಯಾ ಗಾಂಧಿ ಪ್ರಧಾನಿಯಾದ್ರೆ ನಾನು ತಲೆ ಬೋಡಿಸಿಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರು. ಈ ಕಾರಣದಿಂದ ಸೋನಿಯಾ ಗಾಂಧಿಯವರು ಪ್ರಧಾನಿ ಸ್ಥಾನದಿಂದ ಹಿಂದಕ್ಕೆ ಸರಿದು ಮನಮೋಹನ್ ಸಿಂಗ್ರನ್ನು ಪ್ರಧಾನಿ ಮಾಡಿದ್ರು. ಆದರೆ ಹೆಸರಿಗೆ ಮಾತ್ರ ಮನಮೋಹನ್ ಸಿಂಗ್ ಪ್ರಧಾನಿ. ಎಲ್ಲಾ ಮುಖ್ಯವಾದ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳುತ್ತಿದ್ದು ಸೋನಿಯಾ ಗಾಂಧಿಯವರು. 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ರವರು ಪ್ರಧಾನಿಯಾಗಿದ್ರು. ಈ ಸಂದರ್ಭದಲ್ಲಿ ಅನೇಕ ಹಗರಣಗಳು ಬೆಳಕಿಗೆ ಬಂದವು. ಅದರಿಂದ ಜನರು ಕಾಂಗ್ರೆಸ್ ಅನ್ನು ಮನೆಗೆ ಕಳಿಸಿದ್ರು. ಕಾಂಗ್ರೆಸ್ ಏನ್ ಅನ್ಕೊಂಡ್ರು ಅಂದ್ರೆ ಬಿಜೆಪಿ ಅಬ್ಬಬ್ಬಾ ಅಂತಂದ್ರೆ 5 ವರ್ಷ ಅಧಿಕಾರದಲ್ಲಿ ಇರಬಹುದು. ಹೇಗೆ ವಾಜಪೇಯಿ ರವರು ಇಳಿದ್ರು ಅದೇ ರೀತಿ ಮೋದಿ ಅವರು ಕೂಡ ಇಳಿತಾರೆ ಅಂತ ಕನಸು ಕಂಡಿದ್ರು. ಆದರೆ ಈಗ ಒಂದಲ್ಲ ಎರಡಲ್ಲ 3 ಬಾರಿ ಸತತವಾಗಿ ಬಿಜೆಪಿ ಗೆದ್ದು ಮೋದಿ ಅವರೇ ಪ್ರಧಾನಿಯಾಗಿದ್ದಾರೆ. ಇದು ಕಾಂಗ್ರೆಸ್ಗೆ ಸಹಿಸೋಕೆ ಆಗ್ತಿಲ್ಲ. ಅವರ ಕಣ್ಣುಗಳಲ್ಲಿ ಅಧಿಕಾರದ ದಾಹ ಎದ್ದು ಕಾಣುತ್ತಿದೆ. ಎಷ್ಟರ ಮಟ್ಟಿಗೆ ಅಂದರೆ ದೇಶದ ಹೆಸರನ್ನು ಕೂಡ ಹಾಳು ಮಾಡಿದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿ ಮಾತ್ರ ಪ್ರಧಾನಿಯಿಂದ ಕೆಳಗಿಳಿಸಬೇಕು ಅಂತ. ಇನ್ನು ಸ್ವಾತಂತ್ರ್ಯ ದಿನದಂದು ಒಂದೇ ಮಾತರಂ ಹಾಡುತ್ತಿದ್ದಂತೆಯೇ ಅರ್ಧದಲ್ಲೇ ನಿಲ್ಲಿಸೋಕೆ ಸೋನಿಯಾ ಗಾಂಧಿ ಆದೇಶಿಸುತ್ತಾರೆ. ಅಷ್ಟರ ಮಟ್ಟಿಗೆ ಇವರಲ್ಲಿ ಅಧಿಕಾರ ದಾಹ ಮದವೇರಿದೆ. ಸೋನಿಯಾ ಗಾಂಧಿಯವರ ಕಾಂಟ್ರವರ್ಸಿಗಳ ವಿಷಯಕ್ಕೆ ಬರೋದಾದ್ರೆ ಕೇವಲ ಸೋನಿಯಾ ಗಾಂಧಿ ಮಾತ್ರವಲ್ಲ, ಅವರ ಕುಟುಂಬದವರು ಸ್ವಿಸ್ ಬ್ಯಾಂಕ್ನಲ್ಲಿ ಲಕ್ಷ ಕೋಟಿಗಳಷ್ಟು ಹಣವನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ರಾಜೀವ್ ಗಾಂಧಿಯನ್ನು ಮದುವೆಯಾಗೋಕೆ ಮುಂಚೆ ಇಟಾಲಿಯನ್ ಫುಟ್ಬಾಲರ್ ಆದ ಫ್ರಾಂಕೋ ಲ್ಯೂಸನ್ ಜೊತೆಗೆ ಪ್ರೀತಿಯಲ್ಲಿದ್ರು ಅಂತ ಫುಟ್ಬಾಲರ್ ಅವರೇ ಹೇಳಿಕೊಂಡಿದ್ರು ಮತ್ತು ಅವರ ಫೋಟೋ ಕೂಡ ಬಿಡುಗಡೆ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರು ಕಾಂಗ್ರೆಸ್ ಹಿರಿಯ ಸಂಸದ ಹಾಗೂ ಗ್ವಾಲಿಯರ್ನ ರಾಜ ಆದ ಮಾಧವ್ ರಾವ್ ಸಿಂಧಿಯಾ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದರು ಎಂಬ ಮಾತುಗಳು ಕೇಳಿ ಬಂದಿದ್ವು. ಇನ್ನು ಇವರು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬೇಲ್ನಲ್ಲಿ ಆಚೆ ಇದ್ದಾರೆ. ಈ ಕೇಸ್ನಲ್ಲಿ ಅವರು 5,000 ಕೋಟಿ ನುಂಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದೆ. ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕಿ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಅವರ ಕೊಡುಗೆ ತುಂಬಾ ಇದೆ. ಆದರೆ ಒಂದೇ ಮಾತರಂ ಹಾಡುವಾಗ ಅದನ್ನ ನಿಲ್ಲಿಸು ಅಂತ ಹೇಳ್ತಾರೆ ಅಂದ್ರೆ ಇವರ ಮನಸ್ಥಿತಿ ಎಂತಹದ್ದು? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.